ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಥರ ಶೇಪಲ್ಲಿ ನಿಮ್ಮ ನೇಮ್ನ ಯಾವ ಥರ ಸೆಟ್ ಮಾಡಬೇಕು ಅಥವಾ ನಿಮ್ಮ ಇಷ್ಟ ಆಗಿರೋರ ನೇಮ್ನ ಈ ಥರ ಶೇಪಲ್ಲಿ ಯಾವ ಥರ ಸೆಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಏನಿಲ್ಲ, ತುಂಬ ಸಿಂಪಲ್ಲಾಗಿದೆ. ಯಾವ ಥರ ಅಂದರೆ ಜಸ್ಟ್ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಈ ಥರ ಸೆಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಡಿಯೋ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿದೆ. ಫಸ್ಟು ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ನ ಆನ್ ಮಾಡ್ಕೋಬೇಕು. ಪ್ಲೇಸ್ಟೋರ್ ಆನ್ ಮಾಡಿಕೊಂಡು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ ವರ್ಲ್ಡ್ ಕ್ಲೌಡ್ ಆರ್ಟ್ ಜನರೇಟರ್ ಅಂತ ಸರ್ಚ್ ಮಾಡಬೇಕು. ನಾನು ಮಾಡ್ತೀನಿ ನೋಡಿ. ಇವಾಗ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ವರ್ಲ್ಡ್ ಕ್ಲೌಡ್ ಇಲ್ಲಿ ಬಂತು ನೋಡಿ, ಎರಡನೇದು ವರ್ಲ್ಡ್ ಕ್ಲೌಡ್ ಆರ್ಟ್ ಜನರೇಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ, ಇಲ್ಲಿದೆ ಅಲ್ಲ, ಇದನ್ನು ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗ್ತಿದೆ. ಏನಿಲ್ಲ, ತುಂಬ ಏನಿಲ್ಲ, ಜಸ್ಟ್ 5 MB ಇದೆ. ಈಸಿಯಾಗಿ ಬೇಗನೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ನಂತರ ಏನು ಮಾಡಬೇಕಂದ್ರೆ ಒಂದು ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದ ನಂತರ ಏನು ಮಾಡಬೇಕಂದ್ರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಈ ಥರ ಬರುತ್ತೆ ಕಾಮನ್ ಆಗಿ ಇಂಟರ್ಫೇಸ್. ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಲೋಡ್ ಆಗ್ತಿದೆ, ಇರೋ ನಿಮಿಷ. ಫಸ್ಟ್ಗೆ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಅಲೋ ಮಾಡಿ. ಅಲೋ ಮಾಡಿದ ನಂತರ ಈ ಥರ ಬರುತ್ತೆ ಇಂಟರ್ಫೇಸು. ಇಲ್ಲೇನಿದೆ ಸ್ಟಾರ್ಟ್ ಅಂತ ಕಾಣ್ತಿದ್ದಾನ, ಇಲ್ಲಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಕ್ರಿಯೇಟ್ ವರ್ಡ್ಸ್, ಕ್ರಿಯೇಷನ್ಸ್, ಈ ಥರ ಎಲ್ಲ ಬರುತ್ತೆ. ಶೇರು, ರೇಟಸ್, ಮೋರ್ ಆ್ಯಪ್ಸ್. ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಜಸ್ಟ್ ಕ್ರಿಯೇಟ್ ವರ್ಡ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕ್ರಿಯೇಟ್ ಮಾಡಿದ ನಂತರ 5 ಸೆಕೆಂಡ್ಸ್ ಆ್ಯಡ್ ಬರುತ್ತೆ. ಆ್ಯಡ್ ಬಂದಮೇಲೆ ಆ್ಯಡ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ವರ್ಡ್ಸ್ ಅಂತಿದೆ ನೋಡಿ. ಇಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಯಾವ್ಯಾವ ನೇಮ್ ಹಾಕಬೇಕೋ ಆ ನೇಮ್ನ ಹಾಕ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ನೇಮ್ ಹಾಕ್ತೀನಿ ನೋಡಿ, ಇವಾಗ ಕುಮಾರ್ ಅಂತ. ಕುಮಾರ್ ಅಂತ ಹಾಕಿ ಪ್ಲಸ್ ಮೇಲೆ ಹೊಡಿಬೇಕು. ನೆಕ್ಸ್ಟ್ ನೇಮು ಕಿರಣ್, ನೆಕ್ಸ್ಟ್ ನೇಮ್ ರವಿ, ನೆಕ್ಸ್ಟ್ ನೇಮ್ ಮಹೇಶ್. ನೇಮ್ ಮುಂದೆ ಯಾವುದಾದ್ರೂ ಸಿಂಬಲ್ ಹಾಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೋಬೋದು. ಪ್ಲಸ್ ಮಾಡಿ ನೆಕ್ಸ್ಟ್ ಹಂಗೆ ಯಾವ ನೇಮ್ ಆದರೂ ಹಾಕ್ಕೊಳ್ಳಿ. ನಿಮ್ಮ ಫ್ರೆಂಡ್ ನೇಮ್ ಆದರೂ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಇದ್ದವ್ರ ನೇಮ್ ಆದರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಇನ್ನೊಂದಿಷ್ಟು ನೇಮ್ ಹಾಕ್ಕೋತೀನಿ ನೋಡಿ. ಕಾಮನ್ನಾಗಿ ಗಣೇಶ್ ಅಂತ ಹಾಕ್ಕೋತೀನಿ ನೋಡಿ. ಯಾವುದಾದ್ರೂ ಸಿಂಬಲ್ ಹಾಕೋಬೋದು ನಿಮ್ಗೆ ಇಷ್ಟ ಬಂದಿದ್ದು. ಪ್ಲಸ್ ಮೇಲೆ ಹೊಡೆದ್ರೆ ಈ ಥರ ಬರುತ್ತೆ. ಎಷ್ಟು ನೇಮ್ ಆದರೂ ಹಾಕೋಬೋದು ನೀವು. ಇಷ್ಟ ಆದಮೇಲೆ ಡನ್ ಅಂತ ಇಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಬಟನ್, ಡನ್ ಅಂತ ಮಾಡಬೇಕು. ಡನ್ ಅಂತ ಮಾಡಿದಾಗ ಇಲ್ಲಿ ಈ ಥರ ಬರುತ್ತೆ. ಡನ್ ಅಂತ ಮಾಡಿದಾಗ ಇಲ್ಲೆಲ್ಲ ಬಂದಿದೆ ನೋಡಿ. ನೀವು ಯಾವ್ಯಾವ ನೇಮ್ ಇದು ಮಾಡಿದ್ದೀರಾ ಅದೆಲ್ಲ ಇಲ್ಲಿರುತ್ತೆ ಈ ಥರ. ಇವಾಗ ನಿಮಗೆ ಯಾವ ಥರ ಶೇಪ್ ಬೇಕು ಅಂದ್ಕೊಂಡಿರ ಆ ಶೇಪ್ ಅಂತ ಇದೆ ನೋಡಿ. ಇಲ್ಲಿ ಶೇಪಲ್ಲಿ ಹೋಗಬೇಕು. ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಆರ್ಟ್ ಶೇಪ್ ಬೇಕಂದರೆ ಆರ್ಟ್ ಶೇಪಲ್ಲಿ ಇದೆಲ್ಲ ನೇಮ್ ಕೊಡು. ನೆಕ್ಸ್ಟ್ ಈ ಥರ ತಾಯಿ ಮಗು. ನೆಕ್ಸ್ಟ್ ಈ ಥರ ಫ್ಯಾಮಿಲಿ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಆ್ಯಪಲಲ್ಲಿ ನೋಡಿ ಈ ಥರ ಎಲ್ಲ ಟೋಟಲ್ ಲವರ್ಸ್ ಇದ್ದರೆ ಈ ಥರ ಮಾಡ್ಕೊಳ್ಳಿ.
ಚಿಟ್ಟೆ ಫುಲ್ ಯಾವ ಥರ ಬೇಕೋ ಆ ಥರ ಡಿಸೈನ್ ಇದೆ. ನಾನು ಸದ್ಯಕ್ಕೆ ನೋಡಿ ಇನ್ನೂ ಇಷ್ಟೊಂದಿದೆ ಫುಲ್ ಡಿಸೈನು ನೋಡಿ. ನಾನು ಆರ್ಟ್ ಶೇಪಲ್ಲಿ ಇಡ್ತೀನಿ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಇದು ಬಾರ್ಡರ್ ಅಂತಿದೆಯಲ್ಲ, ಯಾವ ಕಲರ್ ಬಾರ್ಡರ್ ಬೇಕು ಆ ಥರ. ಇಲ್ಲಿ ವೈಟ್ ಇದೆ ಅಲ್ಲ, ನನಗೆ ರೆಡ್ ಬೇಕಂದರೆ ರೆಡ್ ಕಲರ್ ಆಗುತ್ತೆ ನೋಡಿ. ಬ್ಲೂ ಬೇಕಂದರೆ ಬ್ಲೂ ನೋಡಿ. ಯೆಲ್ಲೋ ಬೇಕಂದರೆ ಯೆಲ್ಲೋ. ನಾನು ಸದ್ಯಕ್ಕೆ ವೈಟೇ ಇಟ್ಕೋತೀನಿ, ವೈಟ್ ಇಟ್ಕೋತಾರೆ. ನೆಕ್ಸ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತಿದೆಯಲ್ಲ, ಯಾವ ಕಲರ್ ಆದರೂ ಚೂಸ್ ಮಾಡ್ಕೋಬೋದು. ಇದು ಬ್ಲ್ಯಾಕ್ ಇರುತ್ತೆ, ನೆಕ್ಸ್ಟ್ ಚೇಂಜ್ ಆಗುತ್ತೆ ನೋಡಿ ಬ್ಯಾಕ್ಗ್ರೌಂಡ್ ಕಲರ್. ಯಾವ್ದು ಕರೆಕ್ಟ್ ಸೂಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ ನೀವು. ನಾನು ಸದ್ಯಕ್ಕೆ ಇದೇ ಇಟ್ಕೊತೀನಿ, ಬ್ಲ್ಯಾಕ್ ಚೆನ್ನಾಗೈತೆ. ನೆಕ್ಸ್ಟು ಫಾಂಟ್ಸ್ ಅಂತ ಇದೆಯಲ್ಲ, ನಿಮಗೆ ಯಾವ ಥರ ಫಾಂಟ್ಸ್ ಬೇಕು ಫಾಂಟ್ ಸ್ಟೈಲ್ ನೋಡಿ ಚೇಂಜ್ ಆಗುತ್ತೆ ನೋಡಿ. ಇವಾಗ ಯಾವ ಥರ ಬೇಕು ಆ ಥರ ಇಟ್ಕೋಬೋದು ನೋಡಿ. ಕಾಣ್ತಿದ್ದೇನಾ ಇಲ್ಲಿ? ನನಗಿದು ಚೆನ್ನಾಗೈತೆ, ಇದು ಇಟ್ಕೊತೀನಿ. ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು ಇಟ್ಕೊಳ್ಳಿ. ನೆಕ್ಸ್ಟ್ ಸೈಜ್ ಅಂತಿದೆಯಲ್ಲ, ಸೈಜ್ ಯಾವ ಫಾಂಟ್ಸ್ ಎಷ್ಟು ಸೈಜ್ ಬೇಕು. ದೊಡ್ಡದು ಬೇಕಂದರೆ ದೊಡ್ಡದಾಗುತ್ತೆ ಫುಲ್ ನೋಡಿ, ದೊಡ್ಡದಾಯ್ತು. ಚಿಕ್ಕದು ಬೇಕಂದರೆ ಫುಲ್ ಚಿಕ್ಕದು ಆಗುತ್ತೆ ನೋಡಿ. ಫುಲ್ ಚಿಕ್ಕದಾಯ್ತಾನೆ. ನಾನು ಮೀಡಿಯಮ್ ಇಟ್ಕೋತೀನಿ, ಇಷ್ಟು ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇಷ್ಟು ಇಟ್ಕೋತೀನಿ, ಚೆನ್ನಾಗಿ ಕಾಣುತ್ತೆ ನೋಡಿ. ಇಷ್ಟೇ ಮಾಡೋದು, ಏನಿಲ್ಲ. ಇದು ಇಷ್ಟು ಮಾಡಿದರೆ ನೆಕ್ಸ್ಟು ಇದನ್ನು ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಂದರೆ ಏನಿಲ್ಲ, ಜಸ್ಟ್ ಇಲ್ಲಿ ಗ್ರೀನ್ ಕಲರ್ ಬಟನ್ ಕಾಣ್ತಿದೆಯಲ್ಲ ಸೇವ್ ಅಂತ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಗಿರುತ್ತೆ ಅದು ಗ್ಯಾಲ್ರಿಲಿ. ನೀವು ಗ್ಯಾಲ್ರಿಲಿ ಹೋಗಿ ಚೆಕ್ ಮಾಡ್ಕೋಬೋದು ಈಸಿಯಾಗಿ. ಇಷ್ಟೇ, ಏನು ತುಂಬ ಏನು ಕಷ್ಟಪಡೋದಿಲ್ಲ. ಜಸ್ಟ್ ಆ್ಯಪ್ ಓಪನ್ ಮಾಡಿ ಅಲ್ಲಿ ಜಸ್ಟ್ ನೇಮ್ ಟೈಪ್ ಮಾಡಿದರೆ ಈ ಥರ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋ ಹಾಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.